ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಅ ಗುಡ್ ಮದರ್, ಒಳ್ಳೆ ತಾಯಿ ಹೇಗಿರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಂಗಂತ ನಾವೆಲ್ಲ ಕೆಟ್ಟವರ? ಹಾಗಾದರೆ ಒಳ್ಳೆ ತಾಯಿ ಅಂದರೆ ಇಷ್ಟು ಗುಣ ಇದ್ದರೆ ಮಾತ್ರ ಒಳ್ಳೆಯವರ, ಇನ್ನು ಮಿಕ್ಕಿದವರೆಲ್ಲ ಕೆಟ್ಟವರ ಅಂತ ಖಂಡಿತವಾಗ್ಲೂ ಇಲ್ಲ. ಮೊಬೈಲ್ ಕೊಡ್ಬೋದು ಅಂತಲೇ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ಒಂದು ತಾಯಿ ಕಷ್ಟ ಏನು ಅನ್ನೋದು ನನಗೆ ಗೊತ್ತು. ಸಿಂಗಲ್ ಪೇರೆಂಟಾಗಿ ನೋಡ್ಕೊಳ್ತಾ ಇರೋರಿಗೆ ಮಗುನೂ ನೋಡ್ಕೋಬೇಕು, ಮನೆಯೂ ನೋಡ್ಕೋಬೇಕು, ಅಥವಾ ಹೊರಗಡೆನೂ ನೋಡ್ಕೋಬೇಕು ಅನ್ನೋರಿಗೆ ಸಿಕ್ಕೋ ಒಂದು ಅಲ್ಪ ಸ್ವಲ್ಪ ಟೈಮಲ್ಲಿ ಮನೆಗೆ ಬಾ, ಕೆಲಸ ಮಾಡು, ಮಗು ಹಠ ಮಾಡ್ತಿದೆ, ಮಗುನ ಸುಧಾರಿಸೋ ಅಷ್ಟು ಟೈಮ್ ಅಂತೂ ಇರೋದಿಲ್ಲ, ಅಥವಾ ಒಬ್ಬರನ್ನ ಹೆಲ್ಪಿಗೆ ತೊಗೊಳ್ಳೋ ಅಷ್ಟು ದುಡಿಮೆ ಅಂತೂ ಇರೋದಿಲ್ಲ. ಮಿಡ್ಲ್ ಕ್ಲಾಸ್ ಇರ್ಬೋದು, ಲೋವರ್ ಕ್ಲಾಸ್ ಇರ್ಬೋದು. ಸೊ ಅಂಥವ್ರಿಗೆ ಸಿಗೋ ಒಂದು ಬೆಸ್ಟ್ ಆಪ್ಷನ್ನೇ ಫೋನ್ ಕೊಡ್ತಿದ್ದಂಗೆ ನೀವು ಕೆಟ್ಟ ತಾಯಿ ಆಗೋದಿಲ್ಲ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಆಗ್ತಾ ಇರೋದೇನು, ಬುಕ್ಸು, ಟಿ ವಿಸ್ನೆಲ್ಲ ಅವಾಯ್ಡ್ ಮಾಡಿಬಿಡಿ. ಬುಕ್ಸ್ ರೀಡಿಂಗಿಗೆ ಮಕ್ಕಳನ್ನ ಸ್ವಿಚ್ ಆನ್ ಮಾಡಿ, ಮಕ್ಕಳು ಬುಕ್ಸ್ ಕಡೆ ಗಮನ ಕೊಡಲಿ, ಅಥವಾ ಆ್ಯಕ್ಟಿವಿಟೀಸ್ ಕಡೆ ಗಮನ ಕೊಡಲಿ. ಹೆಲ್ತ್ ವೈಸ್ ಏನಾದರೂ ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಈ ಥರದನ್ನೆಲ್ಲ ಮಾಡಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಓಕೆ, ಇವರೆಲ್ಲ ಬುಕ್ಕೆಲ್ಲ ಕೊಡ್ತಾಯಿದ್ದಾರೆ ಮಗುಗೆ, ಇವರೆಲ್ಲ ಯೋಗ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ನನ್ನ ಕೈಲಿ ಏನೂ ಆಗ್ತಾಯಿಲ್ಲ, ನಾನು ಒಳ್ಳೆ ತಾಯಿ ಅಲ್ವಾ ಹಾಗಾದರೆ ಅಂತ ಹೇಳಿ ಎಲ್ಲರಿಗೂ ಒಂದು ಸೆಕೆಂಡ್ ಮೈಂಡಲ್ಲಿ ಬಂದು ಹೋಗುತ್ತೆ, ನಾನು ಇವ್ರ ಥರನೇ ಒಳ್ಳೆ ತಾಯಿ ಆಗಬೇಕು ಅಂತ. ಬಟ್ ನಮಗೆ ಟೈಮ್ ಸಿಕ್ಕೋದಿಲ್ಲ ಅನ್ನೋದಷ್ಟೇ ನಮ್ಮ ರೀಸನ್ ಆಗಿರುತ್ತೆ. ಇನ್ನೊಂದು ಲೈನ್ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಟೈಮ್ ಮುಖ್ಯ ಆಗೋದೇ ಇಲ್ಲ, ನಮಗೆ ಹೆಂಗೆ ಬೇಕಾದರೂ ಟೈಮ್ ಮಾಡ್ಕೊಂಡು ನಾವು ಮಾಡ್ಬೋದು ಅಂತ. ಬಟ್ ನಾವು ಹೇಗೆ ಬೇಕಾದರೂ ಟೈಮ್ ಮಾಡಿಕೊಂಡು ನಾವು ಮಾಡ್ಬೋದು. ಬಟ್ ನಮ್ಮ ಫಿಸಿಕ್ಸ್ ಕೂಡ ನಮಗೆ ಸಹಾಯ ಮಾಡಬೇಕಲ್ವ, ಅಷ್ಟು ಸ್ಟ್ರೆಂತ್ ನಮ್ಮ ಬಾಡಿ ನಮಗೆ ಕೊಡಬೇಕಲ್ವ. ಒಳ್ಳೆ ತಾಯಿ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಮೊದಲನೇದಾಗಿ ತಾಯಿ ಆದವ್ರಿಗೆ ಬೇಕಾಗಿರೋದು ಪೇಷನ್ಸ್. ನಿಮಗೆ ತಾಳ್ಮೆ ಅನ್ನೋದಿತ್ತು ಅಂದರೆ ಎಲ್ಲದೂ ಆಗುತ್ತೆ. ಯಾವ ವಿಚಾರದಲ್ಲಿ ಅಂದರೆ, ಮಗು ಹಠ ಮಾಡಿದಾಗ ಸುಧಾರಿಸ್ತಾ ಇದ್ದೀರಾ ಅನ್ನೋದರಿಂದ ಹಿಡಿದು, ಮಗು ಫೋನ್ ಕೇಳ್ತಾ ಇದೆ ಬಿಡಿಸ್ತೀನಿ ಅನ್ನೋದು ಇರ್ಬೋದು, ಅಥವಾ ಟಿ ವಿ ಅಡಿಕ್ಷನ್ನ ಬಿಡಿಸ್ತೀನಿ ಅನ್ನೋದಿರ್ಬೋದು, ಅಥವಾ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ಲ ನೋಡಿದಾಗ ಟಿ ವಿ ಬೇಡ, ಫೋನ್ ಬೇಡ, ಇದೆಲ್ಲದನ್ನು ಬಿಡಿಸ್ಬಿಡೋಣ ಅಂದಾಗ ಬಂದು ಮಕ್ಕಳಿಗೆ ರೇಗೋ ಬದಲು, ಓಕೆ ನನ್ನ ಟೈಮ್ ಹೀಗಿದೆ, ಮಗು ಇವತ್ತು ಟಿ ವಿ ನೋಡ್ತಾ ಇದೆ, ನಾಳೆ ಸರಿ ಮಾಡ್ತೀನಿ, ನಾನು ಎಲ್ಲ ಕೆಪಾಸಿಟಿ ನನಗಿದೆ ಅಂತ ನೀವು ಅಂದ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ ನಾನು. ಆ ತಾಳ್ಮೆ ನಿಮ್ಮಲ್ಲಿತ್ತು ಅಂದರೆ ನೀವು ಗೆಲ್ತೀರ, ನಿಮ್ಮ ಮಗುನೂ ಕೂಡ ಗೆಲ್ಲುತ್ತೆ. ಇನ್ನೊಂದು, ಸ್ವಿಚ್ ಆನ್ ಟು ಬುಕ್ಸ್ ಅಂತ ಹೇಳಿ ಏನು ಬರ್ತಾ ಇದೆಯಲ್ಲ, ಫೋನ್ ಟು ಬುಕ್ಸ್ ಅಂತ, ನಿಮಗೆ ಏನಾಗ್ಬಿಡುತ್ತೆ, ಮನೆಯಲ್ಲಿ ಸ್ವಲ್ಪ ಎಜುಕೇಟೆಡ್ ಪೇರೆಂಟ್ಸ್ ಇತ್ತು ಅಂದರೆ ಅವರ ಲ್ಯಾಂಗ್ವೇಜ್ ಇಂಪ್ರೂವ್ ಇರುತ್ತೆ. ಸೊ ಅವರ ಪಾಡಿಗೆ ಅವರು ಆರಾಮಾಗಿ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಈ ಥರ ಅದರ್ ಲ್ಯಾಂಗ್ವೇಜಲ್ಲಿ ಮಕ್ಕಳ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ. ಮಕ್ಕಳು ಲ್ಯಾಂಗ್ವೇಜ್ ತನ್ನಂತಾನೇ ಇಂಪ್ರೂವ್ ಆಗ್ತಾ ಇರುತ್ತೆ. ನಿಮ್ಮ ಎಕ್ಸ್ಟ್ರಾ ಎಫರ್ಟ್ ಏನೂ ಬೇಕಾಗಿಲ್ಲ. ಬಟ್ ನಮಗೆ ಎಜುಕೇಷನ್ ಇಲ್ಲ ಅಂದಾಗ ಟಿ ವಿ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತಲ್ವ ಮಕ್ಕಳಿಗೆ. ಆ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ಸಿಗೆ ಒಂದು ನ್ಯೂಸ್ ಚಾನಲ್ ಇರ್ಬೋದು, ಯಾವುದಾದ್ರೂ ಫಾರ್ ಎಕ್ಸಾಂಪಲ್ DD1 ಬರುತ್ತಲ್ಲ, ಅದರಲ್ಲಿ ನೀವು ಇಂಗ್ಲೀಷ್ ಪ್ರೊನೌನ್ಸೇಷನ್ ಎಲ್ಲ ನೋಡ್ತು ಅಂದರೆ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆ ಥರ ನ್ಯೂಸ್ಗಳನ್ನ ಮಕ್ಕಳಿಗೆ ಹಾಕ್ಕೊಡೋದಿರ್ಬೋದು, ಜಿಯೋಗ್ರಫಿ ಚಾನಲ್ನ ಹಾಕ್ಕೊಡೋದಿರ್ಬೋದು, ಆ ಥರದ್ರಲ್ಲಿ ಮಕ್ಕಳಿಗೆ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದನ್ನೆಲ್ಲ ನಾವು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳೋಕ್ಕಾಗತ್ತಾ? ಯಾವ್ಯಾವುದು ಗುಡ್ ಥಿಂಗ್ಸ್ ಇದೆ ಆ ಗುಡ್ ಥಿಂಗ್ಸ್ನ ಬ್ಯಾಡಲ್ಲಿ ಹುಡ್ಕೋದಕ್ಕೆ ಶುರು ಮಾಡಿ. ಸೊ ನೀವು ಅವಾಗ ಒಳ್ಳೆ ತಾಯಿ ಆಗ್ತೀರಾ ಅಂತ ಅನ್ಕೋತೀನಿ. ನಿಮ್ಮ ಕೈಯಲ್ಲಿ ಆಗದೇ ಇರೋದನ್ನ ಪ್ರಯತ್ನ ಪಟ್ಟು, ಅಯ್ಯೋ ನಾನು ಒಳ್ಳೆ ತಾಯಿ ಆಗಲಿಲ್ಲ ಅಂತ ಅಳೋದಕ್ಕಿಂತ, ಇರೋದರಲ್ಲಿ ಏನೇನು ಕೊಡ್ಬೋದು ಮಗುಗೆ ಅಂತ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ, ನಿಮ್ಮ ಮಗು ಜೊತೆ ಕೂಡ ನೀವು ತಾಳ್ಮೆಯಿಂದ ಇದ್ದರೆ ಆವಾಗ ನೀವು ಒಳ್ಳೆ ತಾಯಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಸೆಕೆಂಡ್ ಬಂದು, ಮಕ್ಕಳ ಪರವಾಗಿ ನಿಲ್ಲಿ. ಯಾವುದೇ ಸಿಚುವೇಶನ್ ಇರ್ಬೋದು, ಮಗು ತಪ್ಪು ಮಾಡಿರಲಿ, ಸರಿ ಮಾಡಿರಲಿ, ಬೇರೆಯವ್ರ ಎದುರಿಗೆ ನಿಮ್ಮ ಮಗುನ ಬಿಟ್ಕೊಡ್ಬೇಡಿ. ಹೌದು ಇವ್ನು ಯಾವಾಗಲೂ ಹಿಂಗೇ, ಹೌದು ಇವ್ನು ಯಾವಾಗಲೂ ಕೆಟ್ಟದ್ದೇ ಮಾಡ್ತಾನೆ, ಹೌದು ಇವ್ನು ಯಾವಾಗಲೂ ಒಳ್ಳೇದು ಕಲಿಯಲ್ಲ, ಬೇಡ, ಹೌದಾ, ಹಾಂ ಸರಿ ಆಯಿತು ಅಂತ ಹೇಳಿ. ಬಟ್ ನನ್ನ ಮಗು ಏನು ನನಗೆ ಗೊತ್ತು ಅಂತ ನಿಮ್ಮ ಮಗು ಪರ ನಿಲ್ಲಿ. ಮನೆಗೆ ಬಂದಮೇಲೆ ಅಥವಾ ಒಂದು ಇಂಡಿವಿಜುವಲ್ ಟೈಮ್ ಸಿಕ್ಕಿದಾಗ ನಿಮ್ಮ ಮಗುಗೆ ಅರ್ಥ ಮಾಡಿಸಿ, ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳುತ್ತೆ ಮಗು. ಬೇರೆಯವರದ್ರಿಗೆ ನಿಮ್ಮ ಮಗುನ ಬಿಟ್ಕೊಟ್ಟಾಗ ಮಗು ಮನಸ್ಸಲ್ಲಿ ಕೂರುತ್ತೆ, ನನ್ನ ಪರವಾಗಿ ಮಾತಾಡಲಿಕ್ಕೆ ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ ಅನ್ನೋ ಥರದ್ದು ಫೀಲ್ ಬರುತ್ತೆ. ಸೊ ಬೇರೆಯವರದ್ರಿಗೆ ಮಗುನ ಬಿಟ್ಕೊಡ್ಬೇಡಿ. ನೀವು ಆರಾಮಾಗಿ ತಾಳ್ಮೆಯಿಂದ ಮನೆಗೆ ಬಂದಮೇಲೆ ಮಗುಗೆ ಬುದ್ಧಿ ಹೇಳ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಇನ್ನು ಹೆಲ್ದಿ ಲೈಫ್ ಸ್ಟೈಲ್, ಯೋಗನೇ ಮಾಡಬೇಕು ಅಂತ ಇಲ್ಲ, ಅಥವಾ ಎಕ್ಸಸೈಸೇ ಮಾಡಿಸ್ಬೇಕು ಅಂತ ಇಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಇದೆಲ್ಲ ಫೆಸಿಲಿಟಿ ಇರೋರು ಖಂಡಿತವಾಗ್ಲೂ ಮಾಡಿಸಿ, ಇದೆಲ್ಲದು ಕೂಡ ಹೆಲ್ದಿ ಹ್ಯಾಬಿಟ್ಸೇ. ಬಟ್ ಇದು ಯಾವುದಕ್ಕೂ ಫೆಸಿಲಿಟಿ ಇಲ್ಲ, ಅಥವಾ ನನಗೆ ಟೈಮ್ ಕೊಡಲಿಕ್ಕೆ ಟೈಮ್ ಇಲ್ಲ, ನಾನು ಮನೆ ಹೊರಗಡೆ ಎಲ್ಲದನ್ನು ಮೇಂಟೈನ್ ಮಾಡ್ತಿದ್ದೀನಿ, ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆ ಟೈಮ್ ಕೊಡೋಕ್ಕೆ ಅನ್ನೋರು, ಗಾರ್ಡನಿಂಗ್ ಮಾಡಿಸಿ, ಮನೆಯಲ್ಲೇ ಕಸ ಗುಡಿಸೋದಿರ್ಬೋದು, ಅಥವಾ ಪಾತ್ರೆಗಳನ್ನ ಎತ್ತಿ ಹೊರಗಡೆ ಇರೋದು, ಒಳಗಡೆ ತೊಗೊಬರೋದು, ಅವ್ರ ಬೆಡ್ನ ಅವರೇ ಫೋಲ್ಡ್ ಮಾಡಿ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿಕ್ಕೋದು, ಈ ಥರದ ಕೆಲಸಗಳು ಮಾಡಿಸಿ. ಅದು ಕೂಡ ಎಕ್ಸಸೈಸೇ ಆಗುತ್ತಲ್ವ, ಬಾಡಿ ಎಕ್ಸಸೈಸೇ ಆಗುತ್ತೆ ಅದನ್ನು.
ಇನ್ನು ಬೆಳಗಿನ ಜಾವ ಸ್ವಲ್ಪ ಹೊತ್ತು ವಾಕ್ ಮಾಡಿಸಿ, ಮನೆ ಮುಂದೆ ಒಳ್ಳೆ ಗಾಳಿ ಕೂಡ ಸಿಗುತ್ತೆ ಮಕ್ಕಳಿಗೆ. ಸೈಕ್ಲಿಂಗ್ ಮಾಡಿಸಿ, ಇದೆಲ್ಲದೂ ಕೂಡ ಹೆಲ್ದಿ ಲೈಫ್ ಸ್ಟೈಲೇ. ಇನ್ನು ಊಟದ ವಿಚಾರಕ್ಕೆ ಬಂತು ಅಂದರೆ ಜಂಕ್ ಫುಡ್ ಬೇಡ, ಮನೇಲಿ ಮಾಡಿರೋಂತಹ ಊಟನೇ ಮಾಡಬೇಕು, ತರಕಾರಿ ಸೊಪ್ಪು ಎಲ್ಲದನ್ನೂ ತಿನ್ನಬೇಕು, ಈ ಥರದ ಗೈಡ್ಲೈನ್ಸ್ನ ಕೊಡಿ. ನೀವು ತಿನ್ನಿ, ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಬೆಳೀತಾ ಇರ್ತಾರೆ, ಅದು ಕೂಡ ಗುಡ್ ಹ್ಯಾಬಿಟ್. ರೆಸ್ಪೆಕ್ಟ್, ನೀವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅಥವಾ ಅವರಿಂದ ನಿಮಗೆ ರಿಟರ್ನ್ ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದನ್ನು ಅವರು ನಿಮ್ಮಿಂದನೇ ಕಲಿತಾ ಇರ್ತಾರೆ. ಸೊ ನೀವು ಮಕ್ಕಳಿಗೆ ಮಾತಾಡಿಸ್ಬೇಕಾದ್ರೆ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸಿ, ನಿಮ್ಮ ಏನು ಮಾತಿನ ಶೈಲಿ ಏನಿರುತ್ತಲ್ಲ ಅದನ್ನೇ ಅವರು ಹೊರಗಡೆ ಅಪ್ಲೈ ಮಾಡೋವಂಥದ್ದು. ಅಥವಾ ಹೊರಗಡೆ ಏನಾದರೂ ಬೇರೆ ಥರ ವರ್ಡ್ಸ್ನ ಅವ್ರ ಮಕ್ಕಳು ಕಲ್ತ್ಕೊಂಡು ಬಂದಿದ್ದಾರೆ ಅಂದಾಗ ಅದು ತಪ್ಪು, ನೀವು ಈ ರೀತಿ ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡಿ. ಮೊದಲನೇದಾಗಿ ಮನೆಯಿಂದನೇ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿಸಿ. ನೀವು ರೆಸ್ಪೆಕ್ಟ್ ಕೊಡಿ ಮಕ್ಕಳಿಗೆ ಫಸ್ಟು, ಆಮೇಲೆ ಮಕ್ಕಳು ಕೂಡ ಅದೇ ರೆಸ್ಪೆಕ್ಟ್ನ ಹೊರಗಡೆನೂ ಕೊಡ್ತಾರೆ, ನಿಮಗೂ ಕೂಡ ಕೊಡ್ತಾರೆ. ಇನ್ನು ಅಂಡರ್ಸ್ಟ್ಯಾಂಡಿಂಗ್, ಮಕ್ಕಳು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಮಕ್ಕಳು ಏನೋ ಒಂದು ಹೇಳಕ್ಕೆ ಬಂದಾಗ ನೀವು ಆ ಮಕ್ಕಳು ವರ್ಡ್ಸ್ನ ಲಿಸನ್ ಮಾಡಿ ಫಸ್ಟ್ ಕೇಳಿಸ್ಕೊಳ್ಳಿ, ಏನು ಹೇಳ್ತಿದ್ದಾರೆ ಮಕ್ಕಳು ಅನ್ನೋದನ್ನು ಫಸ್ಟ್ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡಾಗ ಮಕ್ಕಳಿಗೆ ಖುಷಿಯಾಗುತ್ತೆ. ನೀವು ಅದನ್ನು ಅಪ್ಲೈ ಮಾಡ್ತೀರಾ ಬಿಡ್ತೀರಾ ಅಲ್ಲ, ಮಗು ಹೇಳಕ್ಕೆ ಬಂದಾಗ ಕೇಳಿಸ್ಕೊಳ್ಳೋದು ಕೂಡ ಒಳ್ಳೆ ತಾಯಿ ಲಕ್ಷಣ ಅಷ್ಟೇ. ನೆಕ್ಸ್ಟು ಅದನ್ನು ಅರ್ಥ ಮಾಡ್ಕೋತೀರಾ ನೀವು. ಡಿಸಿಪ್ಲಿನಲ್ಲಿ ಬೆಳೆಸಬೇಕು ಮಕ್ಕಳನ್ನ, ಇದು ಎಲ್ಲ ಕಡೆ ಹೇಳಿರ್ತಾರೆ, ನಿನ್ನ ಮಗುನ ಡಿಸಿಪ್ಲಿನಲ್ಲಿ ಬೆಳೆಸು ನೀನು ಅಂತ ಹೇಳ್ಬಿಟ್ಟು. ಡಿಸಿಪ್ಲಿನ್ ಅಂದರೆ ಸ್ಟ್ರಿಕ್ಟ್ ಆಗಿರೋದು, ಇಷ್ಟೊತ್ತಿಗೆ ಎದ್ದೇಳಬೇಕು, ಕೋಲ್ ತೊಗೊಂಡು ಹೇಳೋದು ಅಲ್ಲ. ಒಂದು ದಿನಕ್ಕೆ ಯಾವುದೇ ರೀತಿಯಾದಂತಹ ಡಿಸಿಪ್ಲಿನ್ ಬರೋದಿಲ್ಲ ಮಕ್ಕಳಿಗೆ. ನೀವು ಎಷ್ಟು ಪ್ರೀತಿಯಿಂದ ತಾಳ್ಮೆಯಿಂದ ಇದು ಇಲ್ಲೇ ಇರಬೇಕು, ಇದು ಹೀಗೆ ಮಾಡಬೇಕು, ಇದು ಈ ರೀತಿಯೇ ಇರಬೇಕು ಅಂತ ನೀವು ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಮಗುಗೆ ಹೇಳಿ, ನಾನು ಈ ರೀತಿ ಮಾಡ್ತಿದ್ದೀನಲ್ಲ, ನೀನು ಹೀಗೆ ಮಾಡಬೇಕಲ್ಲ, ಇಷ್ಟೇ ಮಾಡಬೇಕು, ಹೀಗೆ ಮಾಡಬೇಕು, ಆ ಥರ ಡಿಸಿಪ್ಲಿನ್ನ ಕಲಿಸ್ತಾ ಹೋಗಿ. ಸ್ಟ್ರಿಕ್ಟ್ ಆಗಲ್ಲ, ಪ್ರೀತಿಯಿಂದ. ಇದು ಮಗು ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಕೆಲಸ ಮಾಡಿದೆ ಅಂದಾಗ ಎನ್ಕರೇಜ್ ಮಾಡೋದನ್ನು ಕಲೀರಿ. ಇವಾಗ ಇನ್ ಕೇಸ್ ಮಗು ಹೊರಗಡೆ ಬಿದ್ದಿದ್ದು ಯಾವುದೋ ಒಂದು ವಸ್ತು, ಮನೆಯ ವಸ್ತು ಯಾವುದೋ ಒಂದು ಹೊರಗಡೆ ಇಟ್ಟಿರ್ತೀರ, ಅದನ್ನು ತೊಗೊಂಬಂದು ಅದ್ರ ಜಾಗಕ್ಕೆ ಅದನ್ನಿಡುತ್ತೆ. ಅಪ್ರಿಷಿಯೇಟ್ ಮಾಡಿ, ವಾವ್ ನನ್ನ ಮಗು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿಟ್ಟಿದೆ. ಮಗುಗೆ ಅದೊಂಥರ ಎನ್ಕರೇಜ್ ಅನಿಸುತ್ತೆ. ಹೌದು, ನಾನು ಹೊರಗಡೆ ಏನಾದರೂ ಬಿದ್ದಿರೋ ನಮ್ಮ ಮನೆ ವಸ್ತು ಇತ್ತು ಅಂದರೆ ಅದನ್ನು ಸೇಫಾಗಿ ನೋಡಿಕೊಂಡ್ರೆ ಅಮ್ಮಂಗೆ ಖುಷಿ ಆಗುತ್ತೆ. ನಾನು ಊಟ ಮಾಡಿದ್ಮೇಲೆ ತಿಂದಿದ್ದು ಪ್ಲೇಟ್ ಎತ್ತಿಟ್ಟರೆ ನಮ್ಮಮ್ಮ ಖುಷಿ ಪಡ್ತಾರೆ. ಇದು ಅರ್ಥ ಆಗ್ತಾ ಹೋಗುತ್ತೆ. ಎತ್ತಿಟ್ಟಾಗ ಅಬ್ಸರ್ವ್ ಮಾಡದೇ ಇರೋದು, ಮಗು ಏನು ಎತ್ತಿಡದೇ ಇದ್ದಾಗ ಮಾತ್ರ ಬೈತಾ ಇರೋದು, ಇದು ಎತ್ತಿಟ್ಟಿಲ್ಲ, ಇದು ಮಾಡಿಲ್ಲ. ನೀವು ಎತ್ತಿಟ್ಟಾಗ ಒಂದು ಸಲ ಎನ್ಕರೇಜ್ ಮಾಡಿದ್ರೆ ತಾನೇ ಮಗುಗೆ ಗೊತ್ತಾಗುತ್ತೆ, ಇದರಿಂದ ಓಕೆ ನಾನು ಮಾಡಿದ್ದು ಒಳ್ಳೆ ಕೆಲಸ, ನಮ್ಮಮ್ಮ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ. ಸೊ ಒಳ್ಳೆ ಕೆಲಸ ಮಾಡಿದಾಗ್ಲೂ ಮಕ್ಕಳಿಗೆ ಎನ್ಕರೇಜ್ ಮಾಡೋದನ್ನು ಕಲೀರಿ. ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಕೊಂಡು ಹೇಳಿದ್ದೀನಿ ಅಂತ ಅನ್ಕೋತೀನಿ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲರ ಜೀವನ ಒಂದೇ ಥರ ಇರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ಆಗಿರೋದಿಲ್ಲ. ನಿಮ್ಮ ಜೀವನ ಶೈಲಿಗೆ ತಕ್ಕಂಗೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ನಿಮಗೆ ಯಾವ್ಯಾವ ವಿಷಯಗಳು ಸರಿ ಅಂತ ಅನಿಸುತ್ತೆ ಆ ವಿಷಯಗಳಲ್ಲಿ ಮುಂದುವರಿರಿ. ಯಾವುದೇ ವಿಷಯಗಳನ್ನ ನೀವು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಅನಿಸುತ್ತೆ. ನನ್ನ ಮಗು ಇವತ್ತು ಬಂದಾಗ ನಾನು ರೇಗ್ತೀನಿ, ಬೈತೀನಿ, ಹುಡಿತೀನಿ, ಆ ತಿಂಗ್ ಬಿಟ್ಬಿಡಿ. ನನ್ನ ಮಗು ಏನೇ ಹೇಳಿದ್ರು ನಾನು ಕೇಳಿಸ್ಕೋತೀನಿ. ನನ್ನ ಮಗು ಒಳ್ಳೆ ಕೆಲಸ ಮಾಡೋದನ್ನೇ ನಾನು ಹುಡುಕಿ ನೋಡಿ ಮಾಡ್ತೀನಿ. ಬೇರೆ ಯಾರೋ ಮಾಡಿದ ತಪ್ಪನ್ನು ತೊಗೊಂಬಂದು ಮಗು ಮೇಲೆ ಹಾಕಲ್ಲ ನಾನು. ಬೇರೆ ಸಿಟ್ಟನ್ನು ತೊಗೊಂಬಂದು ನನ್ನ ಮಗುಗೆ ಬೈಯಲ್ಲ ನಾನು. ಈ ಥರದನ್ನೆಲ್ಲ ಫಸ್ಟ್ ಮೆಂಟಲಿ ನೀವು ಫಿಕ್ಸ್ ಆದಮೇಲೆ ಮಕ್ಕಳ ಜೊತೆ ಬಿಹೇವ್ ಮಾಡಿ. ಅದೊಂದು ಅದ್ಭುತ ಜೀವನ ಆಗುತ್ತೆ. ಅಷ್ಟೇ, ಇವತ್ತಿನ ವಿಡಿಯೋ ಅಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.